ಮತ್ತ್ಯಾಕೆ ತಡ ಮಾಡೋದು? ನಾನು ಇನ್ವೆನ್ಷನ್ ಮಾಡಿರುವಂಥ ಡಿಶ್ನ ನಿಮ್ಮ ಮುಂದೆ ಈಗ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀನಿ. ನಾನು ನನ್ನ ಡಿಶ್ಗೆ ಇಟ್ಟಿರುವಂಥ ಹೆಸರೇ ಚಿಕನ್ ಟಿಕ್ಕಾ ಮಂಚೂರಿ ಅಂತ. ಟಿಕ್ಕನಾದರೂ ಮಾಡ್ಕೊಳ್ತೀನಿ, ಮಂಚೂರಿನಾದ್ರೂ ಮಾಡ್ಕೊಳ್ತೀನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಜರ್ನಿ ಚಾನಲ್. ನಾನು ನಿಮ್ಮ ಸ್ಫೂರ್ತಿ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ಸ್ಪೆಷಲ್ ಆಗಿರೋ ಚಿಕನ್ ರೆಸಿಪಿನ ಶೇರ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀನಿ. ರೆಸಿಪಿ ಅಂದಿದ್ದೆ ಅದಕ್ಕೊಂದು ನೇಮ್ ಇರುತ್ತೆ, ಆದರೆ ನನ್ನ ರೆಸಿಪಿಗೆ ನೇಮ್ ಇಲ್ಲ. ಯಾಕಂದರೆ ಅದನ್ನು ಕಂಡುಹಿಡ್ದಿದ್ದು ನಾನೇ. ಒಂದಿನ ಮನೇಲಿ ಹಾಗೆ ಚಿಕನ್ ತಂದರು. ಪ್ರತಿ ಸರಿ ಕಬಾಬ್, ಪೆಪ್ಪರ್ ಡ್ರೈ ಮತ್ತು ಚಿಲ್ಲಿ ಆ ಥರದ್ದೆಲ್ಲ ಮಾಡ್ತೀವಿ. ಈ ಸರಿಗೆ ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು ಅಂತ ನಾನು ಯೋಚನೆ ಮಾಡೋದ್ರ ಜೊತೆಗೆ ಎಕ್ಸಿಕ್ಯೂಟ್ ಕೂಡ ಮಾಡಿದೆ. ಫಸ್ಟು ಬೇಸಿಕ್ಕಾಗಿ ಮ್ಯಾರಿನೇಷನಿಂದ ಸ್ಟಾರ್ಟ್ ಮಾಡಿ ಆಮೇಲೆ ನನಗೇನೇನು ಇಂಗ್ರೀಡಿಯೆಂಟ್ ಆ್ಯಡ್ ಮಾಡಬೇಕು ಅನಿಸ್ತು ಮಾಡಿದೆ. ಅದು ಮಾಡಾದಮೇಲೆ ಎಷ್ಟು ಚೆನ್ನಾಗಿ ಬಂತು ಅಂದರೆ ಮನೆಯವರಿಗೆಲ್ಲರಿಗೂ ತುಂಬಾ ಇಷ್ಟ ಆಯಿತು. ಆಮೇಲೆ ಪ್ರತಿ ವಾರವೂ ಅಂದರೆ ಅವ್ರಿಗೆ ತಿನ್ನಬೇಕು ಅನ್ನಿಸ್ದಾಗ ಮಾಡಿಕೊಡು ಅಂತ ಕೇಳ್ತಿದ್ರು. ಟೋಟಲಾಗಿ ಹೇಳಬೇಕಂದ್ರೆ ನಾನು ಇನ್ವೆನ್ಷನ್ ಮಾಡಿದಂತಹ ಡಿಶ್ ಫುಲ್ ಸಕ್ಸಸ್ ಆಯಿತು ಅಂತಲೇ ಹೇಳ್ಬೋದು. ಸಕ್ಸಸ್ ಆಯಿತು, ಹೌದು. ಆ ದಿನದಿಂದ ಇವತ್ತಿನವರೆಗೂ ನಾನು ಅದಕ್ಕೆ ಹೆಸರು ಕೊಡಲಿಲ್ಲ. ಅದಕ್ಕೆ ಇವತ್ತು ನಿಮ್ಮೆಲ್ಲರ ಮುಂದೆ ಹೊಸದಾಗಿ ಹೆಸರು ಕೊಡ್ತಾ ಇದ್ದೀನಿ. ಯಾಕಂದರೆ ಯಾರಾದರೂ ಕೇಳಿದ್ರಪ್ಪ ನಿಮಗೆ ಮನೇಲಿ ಇದು ಏನು ಮಾಡ್ತಾಯಿದ್ದೀಯಾ ಅಂಥೇಳಿ, ನಿಮಗೆ ಹೇಳಲಿಕ್ಕೆ ಬೇಕಲ್ಲ. ಏನೋ ಒಂದು ಮಾಡ್ತಾಯಿದ್ದೀನಿ ಅಂದರೆ ಅದಕ್ಕೊಂದು ನನ್ನ ಡಿಶ್ಶಿಗೊಂದು ಗತ್ತು ಬೇಕಲ್ವ. ಅದಕ್ಕೆ ನೇಮಿಂಗ್ ಸೆರೆಮನಿ ಮಾಡ್ತಾಯಿದ್ದೀನಿ. ನಾನು ನನ್ನ ಡಿಶ್ಗೆ ಇಟ್ಟಿರುವಂಥ ಹೆಸರೇ ಚಿಕನ್ ಟಿಕ್ಕಾ ಮಂಚೂರಿ ಅಂತ. ಟಿಕ್ಕನಾದರೂ ಮಾಡ್ಕೊಳ್ತೀನಿ, ಮಂಚೂರಿನಾದ್ರೂ ಮಾಡ್ಕೊಳ್ತೀನಿ. ಅದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೀಗ ತೋರಿಸ್ತೀನಿ. ಮತ್ತ್ಯಾಕೆ ತಡ ಮಾಡೋದು? ನಾನು ಇನ್ವೆನ್ಷನ್ ಮಾಡಿರುವಂಥ ಡಿಶ್ನ ನಿಮ್ಮ ಮುಂದೆ ಈಗ ಎಕ್ಸಿಕ್ಯೂಟ್ ಮಾಡ್ತಾಯಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಬೇಸಿಕ್ಕಾಗಿ ಮೊದಲು ಒಲೆ ಹಚ್ಕೊಳ್ಳಿ. ಅದರ ಮೇಲೆ ಒಂದು ಪಾತ್ರೆ ಇಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಜಾಸ್ತಿನೇ ಹಾಕಿ, ಇಲ್ಲಾದರೆ ತಳ ಹಿಡಿಯುತ್ತೆ. ಯಾಕೆ ಅಂತ ಆಮೇಲೆ ಹೇಳ್ತೀನಿ. 20 ಮಿನಿಟ್ಸ್ ಮೊದಲು ಚಿಕನ್ಗೆ ಉಪ್ಪು, ಅರಿಶಿನ, ಲಿಂಬೆಹಣ್ಣಿನ ಬದಲಿಗೆ ಏನು ಮಾಡಬೇಕಂದ್ರೆ ಮೊಸರನ್ನು ಹಾಕಬೇಕು. ಸ್ವಲ್ಪ ಒಂದು 1/2 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಸೈಡಿಗಿಡಿ. ನಾನು ಮೊದಲೇ ಇದನ್ನು ಮಾಡಿಟ್ಟಿದ್ದೆ. ಈಗ ಕಾದಿರುವಂಥ ಎಣ್ಣೆಗೆ ಇದನ್ನು ಹಾಕ್ತಾ ಇದ್ದೀನಿ. ಹಾಕಿ ಒಂದು ರೌಂಡು ಫುಲ್ ಮಿಕ್ಸ್ ಮಾಡಿ ಇದನ್ನು ನಾವು ನೀರು ಹಾಕದೆ ಬೇಯಿಸಬೇಕು. ಅದಕ್ಕೆ ನಾನು ಆಗ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಲಿಕ್ಕೆ ಹೇಳಿದ್ದೆ. ಕಡಿಮೆ ಹಾಕಿಬಿಟ್ರೆ ಏನಾಗುತ್ತೆ ಅಂದರೆ ಕೆಳಗಡೆ ಫುಲ್ಲು ಸೀದೋಗಿಬಿಡುತ್ತೆ ಬೇಯೋಕ್ಕಿಂತ ಮೊದಲೇ. ಆಮೇಲೆ ಮುಚ್ಚಿ ಒಂದು 10 ನಿಮಿಷ ಬೇಯಿಸಿ, ತಲೆ ಏನು ಹಿಡಿಯಲ್ಲ, ಎಣ್ಣೆ ಹಾಕಿರ್ತೀವಲ್ಲ, ಆ ಚಿಕನ್ನಲ್ಲಿರೋ ನೀರು ತಾನಾಗೆ ಹೊರಗಡೆ ಬರುತ್ತೆ. ಈಗ ಮತ್ತೆ ಮುಚ್ಚೋ ಅವಶ್ಯಕತೆ ಇಲ್ಲ, ಯಾಕಂದರೆ ಚಿಕನ್ನಲ್ಲಿರೋ ನೀರು ಒಮ್ಮೆ ಬಿಟ್ಕೊಂಡಿದೆ. ಈಗ ಆ ನೀರೆಲ್ಲ ಆವಿ ಆಗಿ ಹೋಗೋವರೆಗೆ ನಾವು ಇದನ್ನು ಬೇಯಿಸಬೇಕು. ಎಲ್ಲಿವರೆಗೆ ಬೇಯಿಸ್ಬೇಕಂದ್ರೆ ಮೊದಲು ನಾವು ಹಾಕಿರೋ ಎಣ್ಣೆ ಜೊತೆ ಚಿಕನ್ನಲ್ಲಿರುವಂಥ ಎಣ್ಣೆನೂ ಬಿಟ್ಕೋಬೇಕು. ಅಲ್ಲಿವರೆಗೆ ಇದನ್ನು ಬೇಯಿಸಿ. ಇದನ್ನು ನಿಮ್ಗೆ ಯಾವ ಥರ ಬೇಕು, ಎಷ್ಟು ರೋಸ್ಟೆಡ್ ಚಿಕನ್ ನಿಮ್ಗೆ ಇಷ್ಟನೋ ಅಲ್ಲಿ ತನಕ ರೋಸ್ಟ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿನೇ ಡ್ರೈ ಮಾಡ್ತೀನಿ, ಯಾಕಂದರೆ ಅದು ಟಿಕ್ಕಾ ಥರ ಆಗಬೇಕು. ನನಗೆ ಆ ಥರ ಇಷ್ಟ. ನಿಮ್ಮ ಕನ್ವೀನಿಯೆಂಟ್. ನಿಮ್ಗೆ ಜಾಸ್ತಿ ಬೇಕಂದರೆ ಜಾಸ್ತಿ, ಸ್ವಲ್ಪ ಕಡಿಮೆ ಬೇಕಂದರೆ ಕಡಿಮೆ. ಇದನ್ನು ಹಾಗೆ ಕೂಡ ತಿನ್ಬೋದು. ನಾನು ಇದನ್ನು ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಆಮೇಲೆ ಈ ಕಡೆಗೆ ಅದೇ ಪಾತ್ರೆಗೆ ಎಣ್ಣೆ, ಸ್ವಲ್ಪ ತುಪ್ಪ ಹಾಕಿ ಸ್ವಲ್ಪ ಬಿಸಿ ಮಾಡಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಆನಿಯನ್ ಮತ್ತು ಕ್ಯಾಪ್ಸಿಕಮನ್ನು ಈ ಎಣ್ಣೆಗೆ ಹಾಕ್ತಾಯಿದ್ದೀನಿ. ನಾನು ಸ್ಕ್ವೇರಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಈ ಥರ ದೊಡ್ಡ ಪೀಸ್ ಬೇಡ, ಚಿಕ್ಕದಾಗಿರಬೇಕು, ಮಧ್ಯ ಸಿಗಬಾರ್ದು ಅಂತಿದ್ರೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಇದು ಗೋಲ್ಡನ್ ಬ್ರೌನ್ ಬಂದಾದಮೇಲೆ ಮೊದಲು ನಾವು ಟಿಕ್ಕದ ಥರ ಫ್ರೈ ಮಾಡಿಟ್ಟ ಚಿಕನ್ ಏನು ಎತ್ತಿಟ್ಕೊಂಡಿದ್ದೀವಿ ಅದ್ರ ಜೊತೆ ಇದನ್ನು ಕೂಡ ಎತ್ತಿಟ್ಕೊಬಿಡಿ. ಆಮೇಲೆ ಅದೇ ಪಾತ್ರೆಗೆ 1 ಸ್ಪೂನ್ ಎಣ್ಣೆ ಹಾಕಿ ಚಿಕ್ಕದಾಗಿ ಹೆಚ್ಕೊಂಡಿರುವಂಥ ಈರುಳ್ಳಿ ಆಮೇಲೆ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ನಂತರ ಈ ಹಸಿಮೆಣಸು ಇರುತ್ತಲ್ಲ ಅದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದು ಹಸಿಮೆಣಸು ತುಂಬಾ ಖಾರ ಇರುತ್ತೆ. ಹಾಗಿದ್ದಾಗ ಬೀಜನೆಲ್ಲ ತೆಗೆದು ಚೆನ್ನಾಗಿ ವಾಶ್ ಮಾಡಿ ಹಾಕಿ. ಆಮೇಲೆ ಫ್ರೆಶ್ ಆಗಿ ಕರಿಬೇವು ಸೊಪ್ಪನ್ನು ಆ್ಯಡ್ ಮಾಡಿ ಒಂದ್ಸರಿ ಫ್ರೈ ಮಾಡಿ ಈ ಒಂದು ಸಾಸ್ ಮಿಕ್ಸರನ್ನು ಹಾಕ್ತಾಯಿದ್ದೀನಿ. ಇದರಲ್ಲಿ ಏನು ಸ್ಪೆಷಲ್ ಇಲ್ಲ. ಅಂಗಡಿಯಿಂದ ನೀವೇನು ತಂದಿರ್ತೀರ ಟೊಮೆಟೊ ಸಾಸ್, ಅದಕ್ಕೆ 1 ಸ್ಪೂನು ಎವರೆಸ್ಟ್ ಹಾಕಿ, ಆಮೇಲೆ ಸ್ವಲ್ಪ ನೀರು, 1/4 ಚಮಚ ಖಾರ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಕಿದ್ದೀನಿ. ಟೊಮೆಟೊ ಸಾಸ್ ನಾವು ಹಾಗೆ ಡೈರೆಕ್ಟಾಗಿ ಹಾಕಿದರೆ ತಿಕ್ಕಾಗಿರೋದ್ರಿಂದ ಬೇಗ ಡ್ರೈ ಆಗಿಬಿಡುತ್ತೆ ಸಾಸ್ ಎಲ್ಲ. ಅದಕ್ಕೆ ಸ್ವಲ್ಪ ವಾಟರ್ ಹಾಕಿ ಮಿಕ್ಸ್ ಮಾಡಿ ಹಾಕಿದರೆ ನಾವು ಅದರಲ್ಲಿ ಚಿಕನನ್ನು ಚೆನ್ನಾಗಿ ಬೇಯಿಸ್ಬೋದು.
ಆಗ ಸ್ಟಾರ್ಟಿಂಗಲ್ಲಿ ಸಾಸ್ ಆ್ಯಡ್ ಮಾಡಿದಾಗ ಈ ಸಾಸ್ ಕಲರ್ ಮತ್ತು ಟೆಕ್ಸ್ಚರ್ ಸ್ವಲ್ಪ ಬೇರೆ ಥರ ಇತ್ತು. ಈಗ ಕಲರ್ ಕೂಡ ಸ್ವಲ್ಪ ಬ್ರೌನ್ ಜಾಸ್ತಿ ಆಗಿದೆ ಮತ್ತು ತಿಕ್ಕಾಗಿದೆ. ಆ ಟೈಮಲ್ಲಿ ಕೊತ್ತಂಬರಿ ಸೊಪ್ಪನ್ನು ಮೇಲಿಂದ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಿ. ಆಗ ಎತ್ತಿಟ್ಕೊಂಡಿರುವಂತಹ ಚಿಕನ್ ಟಿಕ್ಕಾ, ಆನಿಯನ್, ಕ್ಯಾಪ್ಸಿಕಮ್ನ ನಾನು ಈ ಗ್ರೇವಿಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗೊಂದು ಮಿಕ್ಸ್ ಕೊಡಿ. ನಿಮಗೆ ಡ್ರೈ ಥರ ಇಷ್ಟ ಆಗುತ್ತೆ ಅಂದರೆ ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ಕೊಳ್ಳಿ. ಇಲ್ಲ ಟೆಕ್ಸ್ಚರ್ ಗ್ರೇವಿ ಥರ ಬೇಕಂದರೆ ಒಂದು 5 ಮಿನಿಟ್ಸ್ ಇದನ್ನು ಫ್ರೈ ಮಾಡ್ಕೋಬೇಕು. ಹೇಗಾಗುತ್ತೆ ಅಂದರೆ ಚಿಕನ್ ಮಂಚೂರಿನ ಸೈಡಿಗೆ ಇಡಬೇಕು, ಆ ಥರ ಇರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಲಾಸ್ಟಿಗೆ ಇದಕ್ಕೆ ನಾವು 2 ಸ್ಪೂನ್ ಸೋಯಾ ಸಾಸ್ ಆಮೇಲೆ ಪೆಪ್ಪರ್ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಮುಗೀತು. ಮೆಣಸು ಹಾಕಿದ್ದೀವಲ್ಲ, ಮತ್ತ್ಯಾಕೆ ಪೆಪ್ಪರ್ ಪೌಡರ್ ಅಂತ ಅನ್ಕೋತಾ ಇರ್ಬೋದು ನೀವು. ಮೆಣಸಲ್ಲಿರೋ ಫ್ಲೇವರೇ ಬೇರೆ, ಈ ಪೆಪ್ಪರಲ್ಲಿರೋ ಫ್ಲೇವರೇ ಬೇರೆ. ಹಾಗಾಗಿ ನಾನು ಮೆಣಸಿನ ಬೀಜ ತೆಗೆದು ಹಾಕಿದ್ದೀನಿ. ಅಷ್ಟೇನು ಖಾರ ಆಗಲ್ಲ. ನಿಮಗೆ ಖಾರ ಬೇಕಂದರೆ ಒಂದು 2 ಮೆಣಸನ್ನ ಮೇಲ್ಗಡೆಯಿಂದ ಕಟ್ ಮಾಡಿ ಕೂಡ ಹಾಕೋಬೋದು, ಚೆನ್ನಾಗಿರುತ್ತೆ. ಲಾಸ್ಟಿಗೆ 1 ಸ್ಪೂನ್ ತುಪ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೇನಾದರೂ ತುಪ್ಪ ಬಾಯಿಗೆ ಸಿಗಬಾರ್ದು, ಜಸ್ಟ್ ಸ್ಮೆಲ್ ಅಷ್ಟೇ ಇರಬೇಕು ಅಂದರೆ ಈ ಇಡ್ಲಿರುತ್ತಲ್ಲ ಅದು ಬಿಸಿ ಮಾಡಿ ಅದ್ರ ಮೇಲೆ 1 ಸ್ಪೂನ್ ತುಪ್ಪ ಹಾಕಿ ಮುಚ್ಚಿಡಿ ಒಂದು 5 ನಿಮಿಷ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಹಾಕಬೇಕು ಅಂತ ಇಲ್ಲ, ಆದರೆ ನನಗೆ ಕೊತ್ತಂಬರಿ ಸೊಪ್ಪು ಅಂದರೆ ತುಂಬಾ ಇಷ್ಟ, ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ಬಿಸಿ ಇರುವಾಗ ತಿಂತಾ ಇದ್ದರೆ ಎಷ್ಟು ತಿಂದ್ವಿ ಅಂತಲೇ ಗೊತ್ತಾಗಲ್ಲ. ನೋಡಿ ಹೇಗೆ ಕಾಣಿಸ್ತಾ ಇದೆ. ನೀವು ಕೂಡ ಮರೀದೆ ಒಂದು ಸಂಡೇ ಟ್ರೈ ಮಾಡಿ ನೋಡಿ, ಮತ್ತೆ ಮತ್ತೆ ಮಾಡ್ತೀರಾ. ಆಗಿಂದ ಮಾಡಿದ್ದೇ ಆಯಿತು. ಟಿಕ್ಕನ 1-2 ಆಸೆಯಾಗಿ ಅವಾಗೆ ತಿಂದುಬಿಟ್ಟಿದ್ದೆ. ಈಗ ಮಂಚೂರಿ ಮಾಡಿಕೊಂಡು ತಿಂತಾಯಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಂದರೆ ಅಯ್ಯೋ ನಾನೇ ಖಾಲಿ ಮಾಡೋ ಥರ ಅನಿಸ್ತಾ ಇದೆ. ನಾನಂತೂ ಮನೆಯವ್ರಿಗೆಲ್ಲ ಕೊಟ್ಕೊಂಡು ಇದನ್ನು ಮೊದಲು ತಿಂದು ಮುಗಿಸ್ತೀನಿ, ನನ್ನ ಹತ್ರ ಆಗಲ್ಲ ವೇಟ್ ಮಾಡಲಿಕ್ಕೆ. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.